ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ವಿವೋ V30 Pro ಬಗ್ಗೆ ರಿವ್ಯೂ ತೊಗೊಂಬಂದಿನಿ. ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ವಿವೋ V30 ಬಗ್ಗೆ. ಸೊ ಎರಡು ಫೋನಲ್ಲಿ ಕೂಡ ಏನು ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು ನಾನು ನಿಮಗೆ ಕಳೆದ ಒಂದು ವಿಡಿಯೋದಲ್ಲಿ ಅಷ್ಟೇ ಚಿಕ್ಕ ಪುಟ್ಟದಾಗಿ ತಿಳಿಸ್ಕೊಟ್ಟಿದ್ದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಆ ಫೋನ್ಗೂ ಈ ಫೋನ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು. ಸೊ ಬನ್ನಿ, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಮ್ಮ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಆ್ಯಂಡ್ ಈ ಒಂದು ಫೋನಲ್ಲಿ ಪ್ರೊಸೆಸರ್ ವಿಚಾರಕ್ಕೆ ಬರೋಣ. ಈ ಒಂದು ಫೋನಲ್ಲಿ ನಾವು ಪರ್ಫಾರ್ಮೆನ್ಸ್ನ ತಿಳ್ಕೊಬೇಕಪ್ಪ ಅಂತಂದ್ರೆ MediaTek Dimensity 8200 MT6896Z ನೋಡ್ತಾ ಇದ್ದೀವಿ. ಇದೊಂದು ಪವರ್ಫುಲ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು, ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದು ಕೂಡ ಒಂದು ಗೇಮರ್ಸ್ಗಂತೂ ನಿಜವಾಗ್ಲೂ ಹೈ ಸೆಟ್ಟಿಂಗ್ ಒಳಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಪಡ್ಕೋಬಹುದು ಕೂಡ. ಸೊ ಈ ಒಂದು ಬಜೆಟ್ಗೆ ನಾವು ಒಂದು ಫೋನ್ನ ತೊಗೋಬೇಕಪ್ಪ ಅಂದ್ರೆ 47ರಿಂದ 48-50 ಸಾವಿರಕ್ಕೆ ಈ ಒಂದು ಫೋನ್ನ ಬೆಲೆ ರಿವೀಲ್ ಆಗೋದಂತೂ 100% ಪಕ್ಕಾ. ಬಟ್ ಈ ಒಂದು ಫೋನ್ ಕೂಡ ನಮಗೆ 7ನೇ ತಾರೀಕಿಗೆ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಫೋನಲ್ಲಿ ನಾವು ಡಿಸ್ಪ್ಲೇ ವಿಚಾರಕ್ಕೆ ಬರೋಣ. ಸೊ ಈ ಒಂದು ಫೋನಲ್ಲಿ 6.78 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಿದ್ವಿ. ಇದು ಕೂಡ HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಎರಡರಲ್ಲೂ ಕೂಡ ಸೇಮ್ ಆಗಿರುತ್ತೆ. ಮತ್ತೆ 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಎರಡು ಫೋನಲ್ಲಿ ಡಿಸ್ಪ್ಲೇ ಯಾವುದೇ ರೀತಿ ಚೇಂಜಸ್ ಇಲ್ಲ, ಸೇಮ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಸ್ವಲ್ಪ ಪ್ರೊಸೆಸರಲ್ಲಿ ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಯೂಸ್ ಮಾಡೋರೆ, ಇದರಲ್ಲಿ MediaTek ಯೂಸ್ ಮಾಡೋರೆ. ಸೊ ಎರಡರಲ್ಲೂ ಕೂಡ ಸ್ವಲ್ಪ ಮೇಜರ್ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಅಷ್ಟೇ ಬಿಟ್ಟರೆ ಇನ್ನು ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಅಲ್ಲಾಗಲಿ ಎದೇ ಆಗಲಿ ಸೊ ಎಲ್ಲವೂ ಕೂಡ ಸೇಮ್ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಕ್ಯಾಮ್ರಾ ಅಂತೂ ನಂಗೆ ನಿಜವಾಗ್ಲೂ ಪಿದಾಗ ಹೋಗ್ತೀರಾ. ಇಲ್ಲಿ ಮೂರು ಕ್ಯಾಮ್ರಾ ಕೊಡ್ತಾರೆ. 3 ಕ್ಯಾಮ್ರಾ ಕೊಟ್ಟು ಬಂದುಬಿಟ್ಟು ನಮಗೆ 50+50+50 ಮೆಗಾಪಿಕ್ಸೆಲ್ 3 ಕ್ಯಾಮ್ರಾ ಕೂಡ ಸೇಮ್ 50 ಮೆಗಾಪಿಕ್ಸೆಲ್ ಒಳಗಡೆ ಇದಾವೆ. ಸೊ ಒಂದೊಂದು ಕ್ಯಾಮ್ರಾನ ರಿವೀಲ್ ಮಾಡೋಣಂತೆ. ಇವಾಗ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 1.8 ಅಪರ್ಚರ್ ಒಳಗಡೆ ನಾವು ಒಂದು ಫೋಟೋಸ್ನ ಶೂಟ್ ಮಾಡ್ತಿದ್ವಿ. ಅದು ಕೂಡ ವೈಡ್ ಆಂಗಲ್ ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 15 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ 2.0 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ನ ಶೂಟ್ ಮಾಡ್ಬೋದು. ಅದು ಕೂಡ ಅಲ್ಟ್ರಾ ವೈಡ್ ಆಂಗಲ್ ಒಳಗೆ ನಾವು ಈ ಒಂದು ಲೆನ್ಸ್ನ ಯೂಸ್ ಮಾಡ್ಕೋಬೋದಾಗುತ್ತೆ. ನಿಮ್ಮ ಲಾಸ್ಟ್ ಕ್ಯಾಮ್ರಾ ಬರುತ್ತೆ ಇಲ್ಲಿ 1.85 ಅಪರ್ಚರ್ ಒಳಗಡೆ ಇದು ಟೆಲಿಫೋಟೋನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಕೊಟ್ಟಿರ್ತಕ್ಕಂಥ 3 ಕ್ಯಾಮ್ರಾನು ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಬಂದಪ್ಪ ಅಂತಂದ್ರೆ ಇಲ್ಲಿ ನಮಗೆ 4K ಮತ್ತು ಫುಲ್ HD 30 FPS ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. ಅಟ್ಲೀಸ್ಟ್ 60 FPS ಕೊಟ್ಟರೆ ಗುರು ನಿಜವಾಗ್ಲೂ ಇನ್ನೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಫುಲ್ HD 60 FPS ಕೊಟ್ಟಿದ್ರೆ ನೀವು ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನಿಸ್ತು. ಬಟ್ ಅಲ್ಲಿ 30 FPS ಯೂಸ್ ಮಾಡಿಬಿಟ್ಟವ್ರೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಇದ್ದಿದ್ರಲ್ಲೇ ಓಕೆ ಅಂತ ಹೇಳ್ಬೋದು. ಆ್ಯಂಡ್ ಪರವಾಗಿಲ್ಲ ಓಕೆ ಅಂತ ಕೂಡ ಕರಿಬೋದು. ಆ್ಯಂಡ್ ಈ ಒಂದು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಇಲ್ಲಿ ಕೂಡ 50 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ನ ಯೂಸ್ ಮಾಡಿದ್ರೆ. ಅದು ಕೂಡ 2.0 ಅಪರ್ಚರ್ ಒಳಗಡೆ ವೈಡ್ ಆ್ಯಂಗಲ್ ಲೆನ್ಸ್ನ ಇಲ್ಲಿ ಕೂಡ ಯೂಸ್ ಮಾಡೋರು ಅಂತ ಹೇಳ್ಬೋದು. ಇಲ್ಲಿ 4K ಮತ್ತು ಫುಲ್ HD ಕೂಡ ಇಲ್ಲಿ ಕೂಡ ಸೇಮ್ 30 FPS ಒಳಗೆ ಮಾತ್ರ ನಾವು ರೆಕಾರ್ಡ್ ಮಾಡ್ಕೋಬೋದು. ಎರಡರಲ್ಲೂ ಕೂಡ ಏನೂ ಡಿಫ್ರೆನ್ಸ್ ಇಲ್ಲ ಬ್ಯಾಕ್ ಕ್ಯಾಮ್ರಾ ಮತ್ತು ಇಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ. ಆದರೆ ಈ ಕಡೆ ಸ್ವಲ್ಪ ಲೆನ್ಸಲ್ಲಿ ಆಪ್ಟಿಮೈಸ್ ಮಾಡಿರ್ತಾರೆ ಬ್ಯಾಕ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ. ನಿಜವಾಗ್ಲೂ V29 ಏನಿತ್ತೋ ಲಾಸ್ಟಲ್ಲಿ ಅದು ಕೂಡ ನಿಜವಾಗ್ಲೂ ಇಲ್ಲಿವರೆಗೂ ಕೂಡ ನಿಜವಾಗ್ಲೂ ಒಂದು ಮಾರ್ಕೆಟಲ್ಲಿ ಒಂದು ಹೆಸರನ್ನ ಇಟ್ಕೊಂಡು ಬಂತು. ಇದಿಗೂ ಕೂಡ ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಕೂಡ ಇವರು ಕೂಡ ವಿವೋ V30 ಮತ್ತು 13 Pro ಕೂಡ ಅದೇ ರೀತಿ ತಮ್ಮ ಹೆಸರನ್ನ ಒಂದು ವರ್ಷದವರೆಗೂ ಕೂಡ ಇಟ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡಿ, ನೆಕ್ಸ್ಟ್ ಸೀರೀಸ್ ಒಂದು ಫೋನ್ ಲಾಂಚ್ ಆಗೋರ್ಗೂ ಕೂಡ ಆ ಒಂದು ತಮ್ಮ ಒಂದು ಬ್ರ್ಯಾಂಡ್ನ ಹೆಸರು ಇಲ್ಲಿ ಇವರು ಕಾಪಾಡ್ಕೊಂಡ್ರೆ ಬಂದವರು ಅಂದರೆ ವಿವೋ V29 ಅವರು. ಸೊ ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಆ ಫೋನು ಮತ್ತು ವಿವೋ iQOO 7ಗೂ ನಿಜವಾಗ್ಲೂ ಕಂಪೇರ್ ಮಾಡಿ ನೋಡಲೇಬೇಕು. ಯಾಕಂದರೆ ಆ ಎರಡು ಫೋನ್ಗಳು ನಿಜವಾಗ್ಲೂ ಸಖತ್ ಪವರ್ಫುಲ್ ಫೋನ್ ಅಂತಲೇ ಹೇಳ್ಬೋದು ಆ ಒಂದು ವರ್ಷದ ಹಿಂದ್ಗಡೆ. ಸೊ ಇವಾಗಲೂ ಕೂಡ ಸೇಮ್ ವಿವೋ V30 Pro ಕೂಡ ಒಂದು ಬೆಂಕಿ ಬಿಲ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳಬೇಕು. ಈ ಒಂದು ಫೋನಲ್ಲಿ 12GB ರ್ಯಾಮ್ನ LPDDR5X ರ್ಯಾಮ್ನ ಯೂಸ್ ಮಾಡಿದ್ದಾರೆ. ಅದು ಕೂಡ ಹೆವಿ ಪವರ್ಫುಲ್ ಸ್ಟೋರೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನಲ್ಲಿ 512GBಯ UFS 3.1 ಸ್ಟೋರೇಜ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ 4.1 ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು, 4.0 ಕೊಟ್ಟಿದ್ರು ಕೂಡ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಬಟ್ 3.1 ಕೊಟ್ಟವ್ರೆ, ಇಟ್ಸ್ ಓಕೆ ಅಂತ ಹೇಳ್ಬೋದು. ಸ್ಟೋರೇಜ್ ಕೂಡ ರ್ಯಾಮ್ ಮತ್ತು ಸ್ಟೋರೇಜ್ ಹೆವಿ ಪವರ್ಫುಲ್ ಇದೆ. ಆ್ಯಂಡ್ ಸ್ಟೋರೇಜಲ್ಲಿ ಒಂದು ಸ್ವಲ್ಪ ಮಾತ್ರಿಗೆ ಅಪ್ಗ್ರೇಡ್ ಆಗಬೇಕಾಗಿತ್ತು. ಇನ್ನು ಈ ಒಂದು ಫೋನಲ್ಲಿ ಬ್ಯಾಟ್ರಿ ವಿಚಾರಕ್ಕೆ ಬರೋಣ. ಈ ಒಂದು ಫೋನಲ್ಲಿ ಸೇಮ್ 5000 mAh ಬ್ಯಾಟ್ರಿನ ನಾವು ನೋಡ್ತಾ ಇದ್ದೀವಿ. ಅದು ಕೂಡ 80 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ಈ ಒಂದು ಫೋನಲ್ಲಿ ಕೂಡ ಸೇಮ್ ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಫೋನಲ್ಲಿ OS ಆಗಲೇ ಹೇಳಿರೋ ಹಾಗೆ ನಿಮಗೆ ಕಳೆದ ಒಂದು ವಿಡಿಯೋದಲ್ಲಿ ಇವ್ರದೇ ಆದಂಥ ಫನ್ ಟಚ್ OS Android 14 OSನ ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಫನ್ ಟಚ್ OS, ಇದು ವಿವೋದರದೇ ಒಂದು ಓನ್ ಆಗಿರತಕ್ಕಂಥದ್ದು. ಆ್ಯಂಡ್ ಈ ಒಂದು ಸೆಕ್ಯೂರಿಟಿ ಬಂದ್ರೆ ಈ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಒಂದು ಬೆಸ್ಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮಗೆ ಈ ಒಂದು ಫೋನಲ್ಲಿ. ತೊಗೊಳ್ತಿತ್ತು ಅಂದರೆ ಆರಾಮಾಗಿ ಈ ಒಂದು ಫೋನನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಕಣ್ಣು ಮುಚ್ಕೊಂಡು. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ 47ರಿಂದ 50 ಸಾವಿರವರೆಗೂ ಕೂಡ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಎಲ್ಲ ಸಾಧ್ಯತೆಗಳಿದೆ. ಈ ಒಂದು ಫೋನ್ ಬಂದುಬಿಟ್ಟು ನಮಗೆ 7ನೇ ತಾರೀಕಿಗೆ ಲಾಂಚ್ ಆಗುತ್ತೆ, ಅಂದರೆ ಮಾರ್ಚ್ 7ನೇ ತಾರೀಕು. ಸೊ ಅದೊಂದು ನಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.